ಭಾಳ ಎಣ್ಣೆ ತೆಗಿರ್ತದೆ. ಅನ್ನಪೂರ್ಣೇಶ್ವರಿ ವೆಜ್ಜಲ್ಲಿ ನಾನು ಇವತ್ತು ತೊಗೊಂಡಿರುವಂಥದ್ದು ಅನ್ನ ರಸ ಹಪ್ಪಳ ಹಾಗೂ ಬಜ್ಜಿ ತೊಗೊಂಡಿದ್ದೀನಿ. ಸೊ ಅನ್ನ ರಸ ಅಂತ ಅಂದಾಗ ನಾನು ಇಲ್ಲಿ ಯಾಕೆ ಇವತ್ತು ಅನ್ನ ರಸ ತೊಗೊಂಡೆ ಅಂದರೆ ಇವತ್ತು ಮಾವಿನಕಾಯಿ ಹಾಕಿ ರಸಮ್ ಮಾಡಿದ್ದಾರಂತೆ. ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರುವಂಥದ್ದು. ಯೂಶ್ವಲಿ ಎಲ್ಲೇ ಹೋದರೂ ಕೂಡ ಮೆಣಸಿನ ರಸ ಅಥವಾ ಹುಣಸೆ ಹಣ್ಣಿನ ರಸ ಅಥವಾ ಟೊಮೊಟೊ ರಸ ಈ ರೀತಿ ಎಲ್ಲ ಕೇಳ್ತಿದ್ದೆ. Hey, super boss. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೇನೆ. ಇವತ್ತೊಂದು ಒಳ್ಳೆ ವೆಜ್ ಊಟ ಮಾಡೋಣ ಅನ್ನಿಸ್ತು. ಸೊ ಹಾಗಾಗಿ ನಾನು ಬಂದಿರುವಂಥ ಜಾಗ ಉಳ್ಳಾಳ್ ಕೆರೆ ಇದೆ. ಉಳ್ಳಾಳ್ ಕೆರೆ ಬಸ್ ಸ್ಟ್ಯಾಂಡ್, ಅದರ ಆಪೋಸಿಟಲ್ಲೇ ಶ್ರೀ ಅನ್ನಪೂರ್ಣೇಶ್ವರಿ ವೆಜ್ ಅಂತ ಅದ್ಭುತವಾಗಿರೋಂಥ ಮುದ್ದೆ ಊಟ ಸಿಗುವಂಥ ಜಾಗ. ಮುದ್ದೆ ಊಟ ಅಂದರೆ ನಿಮಗೆ ಮುದ್ದೆ ಊಟ ಸಿಗುತ್ತೆ, ಚಪಾತಿ ಊಟ ಸಿಗುತ್ತೆ, ಹಾಗೂ ರೊಟ್ಟಿ ಊಟನೂ ಸಿಗುತ್ತೆ. ರೊಟ್ಟಿ ಊಟ ಅತಿ ಹೆಚ್ಚು ಹೋಗುತ್ತೆ. ಮತ್ತಿನ್ನು ಇವತ್ತಿನ ಸ್ಪೆಷಲ್ ಏನು ಗೊತ್ತಾ, ಮಾವಿನಕಾಯಿ ರಸ ಅಂದೆ. ಸೊ ಮಾವಿನಕಾಯಿ ರಸ ನಾನು ಇವತ್ತಿನವರೆಗೂ ಟ್ರೈ ಮಾಡಿಲ್ಲ. ಸೊ ಟ್ರೈ ಮಾಡಬೇಕು ಹೇಗಿರುತ್ತೆ ಅಂತ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಊಟ ಕೊಡಿಸ್ತೀನಿ ಇವತ್ತು. ಬನ್ನಿ. ಇದಕ್ಕೆ ಅಂತಾನೆ ಇಟ್ಬಿಟ್ಟಿದ್ದೀರಾ ಇದನ್ನ? ನೀಟಾಗಿ ಕ್ಲೀನಾಗಿ ಮಾಡಿಕೊಂಡು ಆಗುತ್ತಾ ಇದರಲ್ಲಿ? ಹೌದಾ? ಇದಕ್ಕೆ ಅಂತಾನೆ ಪರ್ಚೇಸ್ ಮಾಡಿ ಮಾಡ್ತಾರ ಅದು? ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನಮಸ್ತೆ, ಸ್ವಾಮಿ ಅಂತ ಸರ್. ಸ್ವಾಮಿಯವರು. ಸರ್ ಅನ್ನಪೂರ್ಣೇಶ್ವರಿ ವೆಜ್ಜು ಯಾವಾಗಿಂದ ಶುರುವಾಗಿದ್ದು? ನಮ್ಮದು ಮೊದಲು ಯಾರೋ ಮಾಡ್ತೀವಿ ಸರ್. ಅವ್ರು ನಾವೀಗ ತೊಗೊಂಡು ಒಂದು ಯುಗಾದಿ ಹಬ್ಬದಿಂದ ಮಾಡ್ತಾಯಿದ್ದೀವಿ. ನಾವು ಬರುವಂಥ ಕಸ್ಟಮರ್ಗೆ ಹೊಟ್ಟೆ ತುಂಬ ಊಟ ಕೊಡಬೇಕು ಅಂತ ಆಸೆ ಇದೆ. ಓಕೆ. ನಾವು ಪ್ರಾಫಿಟ್ ನೋಡ್ತಾ ಇಲ್ಲ, ಬಂದವರು ಖುಷಿಯಿಂದ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ ನಮಗೆ. ಮತ್ತು ನಾವು ಯಾವುದೇ ಒಂದು ಕಲರ್ ಆಗಲಿ ಅಥವಾ ಸೋಡಾ ಆಗಲಿ ಮತ್ತು ಯಾವುದಾದ್ರು ಟೇಸ್ಟಿಂಗ್ ಪೌಡರ್ ಅದು ಹಾಕಲ್ಲ. ಹೋಮ್ ಫುಡ್ ಇದು. ಹೋಮ್ ಫುಡ್ ಇರೋದ್ರಿಂದ ಜನಕ್ಕೆ ಯಾವುದೇ ರೀತಿ ಒಂದು ಹೊಟ್ಟೆ ಊತ ಅಥವಾ ಏನೇ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಆ ಥರ ಯಾವುದೂ ಆಗಲ್ಲ ನಮ್ಮ ಹೋಟ್ಲಲ್ಲಿ. ಹೊಟ್ಟೆ ಹೊತ್ಕೊಳ್ಳೋದು, ಆರೋಗ್ಯ ಡೈಜೆಸ್ಟ್ ಆಗದಿರೋದು ಏನೂ ಇಲ್ಲ. ಪ್ರತಿಯೊಬ್ಬರು ಊಟ ಮಾಡಿದವರು ಹೊಟ್ಟೆ ಏನೂ ಪ್ರಾಬ್ಲಮ್ ಇಲ್ಲದಾಗೆ ಡೈಲಿ 100ರಿಂದ 200 ಜನ ಕಸ್ಟಮರ್ ಡೈಲಿ ಬರ್ತಾ ಇದ್ದಾರೆ. ಹೌದಾ? ಹೌದು, ಖಂಡಿತ. ಸಿಗುತ್ತೆ ಸರ್ ನಮ್ಮಲ್ಲಿ ಜೋಳದ ರೊಟ್ಟಿ ಊಟ, ಮುದ್ದೆ ಊಟ ಸರ್, ಚಪಾತಿ ಊಟ, ಮತ್ತು ಮೊಸರನ್ನ ಕೊಡ್ತೀವಿ. ಬೆಳಿಗ್ಗೆ ಇಡ್ಲಿ, ಚಿತ್ರಾನ್ನ, ದೋಸೆ ಐಟಮ್ ಇರುತ್ತೆ. ಮತ್ತು ಪೂರಿ ಇರುತ್ತೆ, ಉಪ್ಪಿಟ್ಟು, ಖಾರ ಭಾತ್ ಇರುತ್ತೆ, ಕೇಸರಿ ಭಾತ್ ಇರುತ್ತೆ. ಇವಾಗ ಮುದ್ದೆ ಊಟ ಅಂದರೆ ಅದು ಹೆಂಗೆ, ಅನ್ಲಿಮಿಟೆಡಾ ಅಥವಾ ಹೆಂಗೆ? ಸರ್ ಅನ್ಲಿಮಿಟೆಡ್ ಇಲ್ಲ ಸರ್. ಒಂದು ಮುದ್ದೆ ಊಟ ತಗೊಂಡ್ರೆ ಒಂದು ಮುದ್ದೆ, ಪಲ್ಯ ಮತ್ತು ಹಾಫ್ ರೈಸು, ಹಪ್ಪಳ ಎಲ್ಲ ಇರುತ್ತೆ ಸರ್. ರಸಮ್ಮು, ಮಜ್ಜಿಗೆ, ಸಾಂಬಾರು ಇರುತ್ತೆ. ಟೈಮಿಂಗ್ಸ್ ಏನಿದೆ ಹೋಟೆಲ್ದು? ಸರ್ ಸೇಮ್ ಟೈಮಿಂಗ್ಸು. ಬೆಳಿಗ್ಗೆ ನಾವು 5:30 ಶುರು ಮಾಡಿ ಸರ್. 5:30-6 ಗಂಟೆಗೆ ಟಿಫನ್ ರೆಡಿ ಇರ್ತದೆ. ಮಧ್ಯಾಹ್ನ 12:30 ಊಟ ಸ್ಟಾರ್ಟ್ ಆಗುತ್ತೆ ಸರ್. ಈವ್ನಿಂಗು 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಊಟ ಇರುತ್ತೆ. ಮತ್ತು ಇನ್ನು ಹೋಟೆಲಿಗೆ ಬರಬೇಕಂದ್ರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಉಳ್ಳಾಳ್ ಹತ್ರ ಬಂದು ಉಳ್ಳಾಳ್ ಕೆರೆ ಆಪೋಸಿಟೇ ಸರ್. ಆಪೋಸಿಟ್. ಓಕೆ, ಥ್ಯಾಂಕ್ಸ್ ಅಣ್ಣ. ಓಕೆ, ಥ್ಯಾಂಕ್ ಯು.
ತೊಳಿ ಯಾರು ರೊಟ್ಟಿ ಹೊಡ ತೊಳಿ ಅನ್ನಪೂರ್ಣೇಶ್ವರಿ ವೆಜ್ಜಲ್ಲಿ ನಾನು ಇವತ್ತು ತೊಗೊಂಡಿರುವಂಥದ್ದು ಅನ್ನ ರಸ ಹಪ್ಪಳ ಹಾಗೂ ಬಜ್ಜಿ ತೊಗೊಂಡಿದ್ದೀನಿ. ಸೊ ಅನ್ನ ರಸ ಅಂತ ಅಂದಾಗ ನಾನು ಇಲ್ಲಿ ಯಾಕೆ ಇವತ್ತು ಅನ್ನ ರಸ ತೊಗೊಂಡೆ ಅಂದರೆ ಇವತ್ತು ಮಾವಿನಕಾಯಿ ಹಾಕಿ ರಸಮ್ ಮಾಡಿದ್ದಾರಂತೆ. ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರುವಂಥದ್ದು. ಬೆಳ್ಳುಳ್ಳಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರುತ್ತೆ, ಮತ್ತು ಟೊಮೊಟೊ ಹಣ್ಣು ಜಾಸ್ತಿ ಬಳಸಿದ್ದಾರೆ. ಸೊ ಮತ್ತು ನಾನು ಮಾವಿನಕಾಯಿ ರಸ ಅಂತ ಅಂದಾಗ ನನಗೆ ಸ್ವಲ್ಪ ಹುಳಿ ಜಾಸ್ತಿ ಬರುತ್ತೆ. ನಾವು ಮಾವಿನಕಾಯಿಯ ಹುಳಿ ಇರುತ್ತಲ್ಲ, ಸೊ ಆ ಒಂದು ಹುಳಿ ಜಾಸ್ತಿ ಬರ್ಬೋದು ಅಂದ್ಕೊಂಡೆ, ಬಟ್ ಅಂಥ ಹುಳಿ ಏನಿಲ್ಲ. ಬಟ್ ಬೆಳ್ಳುಳ್ಳಿ ಆ ಫ್ಲೇವರು ಸ್ವಲ್ಪ ನೀಟಾಗಿ ಸಿಗುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಬಳಸಿದ್ದಾರೆ ಮತ್ತು ಹಸಿರು ಮೆಣಸಿನಕಾಯಿ ಎಲ್ಲ ಬಳಸಿದ್ದಾರೆ. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ತಿನ್ನಬೇಕಾಗತ್ತೆ, ಇಲ್ಲ ಅಂದರೆ ಖಾರ ಸರಿ ಕೊಡುತ್ತೆ. ರಸಮ್ ಮಾತ್ರ ಅಲ್ಟಿಮೇಟ್. ಇನ್ನು ಬಜ್ಜಿ ಇದೆ, ಬಜ್ಜಿನೂ ಅಷ್ಟೇ ಗರಿಗರಿಯಾಗಿದೆ. ಬಜ್ಜಿ ಮೆಣಸಿನಕಾಯಿ ಗೊತ್ತಲ್ಲ, ಅದೇನಂತ ಮೇಜರ್ ಖಾರ ಬರೋಲ್ಲ, ಅದನ್ನು ಬಳಸಿ ಬಜ್ಜಿ ಮಾಡಿ ಕೊಟ್ಟಿದ್ದಾರೆ. ಗರಿಗರಿಯಾಗಿರುವಂಥ ಬಜ್ಜಿ, ಅದನ್ನು ಸೇರಿಸ್ಕೊಂಡು ರಸಮ್ ಜೊತೆ ಒಂದು ತುತ್ತು. ಬಜ್ಜಿ ಮೆಣಸಿನಕಾಯಿ ಆದರೂ ಖಾರ ಸರಿ ಕೊಡ್ತಾಯಿದೆ. ರಸಮ್ ಚೆನ್ನಾಗಿದೆ, ಮುದ್ದೆನೂ ಚೆನ್ನಾಗಿದೆ. ಮುದ್ದೆನೂ ನೋಡ್ತಿದ್ನಲ್ಲ, ಮುದ್ದೆನೂ ಅಲ್ಟಿಮೇಟ್ ಆಗಿತ್ತು. ಮತ್ತು ಮುದ್ದೆ ಮಾಡುವಂಥ ಮೆಥಡ್ನ ನೀವು ನೋಡಿದ್ದೀರಾ, ಅಂದರೆ ಟೆಕ್ನಾಲಜಿ ಬಳಸಿದ್ದಾರೆ, ಆದರೆ ಯಂತ್ರ ಉಪಕರಣವನ್ನು ಬಳಸಿ ಅದರ ಒಂದು ಸಹಾಯದಿಂದ ಮುದ್ದೆ ಮಾಡಿದ್ದಾರೆ. ಶ್ರಮ ಸ್ವಲ್ಪ ಕಮ್ಮಿ ಆಗುತ್ತೆ, ಅಂದರೆ ಕೋಲಲ್ಲಿ ಅದು ಗಂಟನ್ನೆಲ್ಲ ಒಡೆದು ಮಾಡಿ ತೆಗಿತಾರೆ, ಕೋಲಲ್ಲಿ ಇದು ಮಾಡ್ತಾರೆ. ಬಟ್ ಇವರು ಯಂತ್ರೋಪಕರಣ ಬಳಸಿ ಮಾಡಿದ್ದಾರೆ. ರಸಮ್ ಕೂಡ ಅಲ್ಟಿಮೇಟ್ ಆಗಿದೆ. ನೀವೇನಾದರೂ ಈ ಕಡೆ ಇದ್ದರೆ ಮುದ್ದೆ ಊಟ ಅಥವಾ ಸಾಂಬಾರಲ್ಲಿ ಟ್ರೈ ಮಾಡಿಬಿಟ್ಟು ನನಗೊಂದು ಕಮೆಂಟ್ ಹಾಕಿ ಹೇಗಿತ್ತು ಅಂತ. ನಾನು ಟ್ರೈ ಮಾಡೋಕ್ಕಾಗಿಲ್ಲ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ.